ಕಾಂಗ್ರೆಸ್ನಲ್ಲಿ ಖರ್ಗೆ ಹೇಳಿಕೆಯ ಸಂಚಲನ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಗೊಂದಲ ಸೃಷ್ಟಿಸಿರುವಂತದ್ದು ವರಿಷ್ಠರಲ್ಲ ಅಂತ ಖರ್ಗೆ ಹೇಳಿದ್ರು. ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಖರ್ಗೆ. ಕಾಂಗ್ರೆಸ್ನಲ್ಲಿ ಖರ್ಗೆ ಹೇಳಿಕೆ ಸಂಚಲನ, ಗೊಂದಲ ಸೃಷ್ಟಿಸಿರುವಂತದ್ದು ವರಿಷ್ಠರಲ್ಲ ಅಂತ ಹೇಳ್ತಾರೆ. ಏನೇ ತೇಪೆ ಹಚ್ಚಿದ್ರು ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ವರಿಷ್ಠರು ಕೂಡ. ಸಂಪುಟ ಪುನರ್ರಚನೆ ಆಗಿದ್ದಿದ್ರೆ ಅಲ್ಲಿ ಗೊಂದಲನೇ ಇರ್ತಾ ಇರಲಿಲ್ಲ. ಅದಕ್ಕೂ ಅವ್ರು ಹೇಳ್ತಾ ಇಲ್ಲ. ಓಕೆ, 5 ವರ್ಷ ಸಿಎಂ ಮುಖ್ಯಮಂತ್ರಿ ಆಗೇ ಇರ್ತಾರೆ ಅಂತ ಹೇಳಿದ್ರ ಖರ್ಗೆ? ಇಲ್ಲ, ಅವರೇ ಗೊಂದಲವನ್ನು ಇನ್ನಷ್ಟು ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಆದರೆ ಹೇಳ್ತಾ ಇರುವಂಥದ್ದು, ಎತ್ತಾಗ್ತಾ ಇರುವಂಥದ್ದು ಸ್ಥಳೀಯ ನಾಯಕರ ಮೇಲೆ. ಖರ್ಗೆ ಹೇಳಿಕೆಯನ್ನ ಸ್ವಾಗತಿಸಿದ್ದಾರೆ ಸಿದ್ದರಾಮಯ್ಯ. ಪಕ್ಷಕ್ಕಿಂತ ಇಲ್ಲಿ ಯಾರೂ ದೊಡ್ಡವರಿಲ್ಲ, ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ ಅಂತ ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಎತ್ತಾಕೋದು. ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನನಗೆ ಹೇಳ್ರಿ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ನೋಡ್ಯಾ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನು ಡಿಸಿಷನ್ ಮೈಸೂರಿನಲ್ಲಿ ಸಿಎಂ ಕೂಲ್ ಆಗಿದ್ದಾರೆ. ಮೈಲಾರಿ ಹೋಟೆಲ್ನಲ್ಲಿ ಭರ್ಜರಿ ತಿಂಡಿ, ಆಪ್ತರ ಜೊತೆ ತಿಂಡಿಯನ್ನು ಸಬ್ದಿರುವಂಥದ್ದು ಸಿದ್ದರಾಮಯ್ಯನವರು. ಗೋಕಾಕ್ನಲ್ಲಿ ಸತೀಶ್ ಕ್ರಿಕೆಟ್ ಆಟ ಆಡ್ತಿದ್ದಾರೆ. ಲಖನ್ ಬೌಲಿಂಗಿಗೆ, ಸತೀಶ್ ಬ್ಯಾಟಿಂಗ್ ಮಾಡಿದ್ರು, ಮಗ ರಾಹುಲ್ ಜಾರಕಿಹೊಳಿ ಕೀಪಿಂಗ್ ಮಾಡಿದ್ರು. BMRCL ಕಚೇರಿ ಲಿಫ್ಟ್ನಲ್ಲಿ DCM ಲಾಕ್ ಆಗಿದ್ರು. 3ನೇ ಮಹಡಿಯಲ್ಲಿ ಇದ್ದಂಥ ಕಚೇರಿ ಲಿಫ್ಟ್ ಕರೆಂಟ್ ಆಫ್ ಆಗಿ ಕೆಲ ಹೊತ್ತು ಲಿಫ್ಟ್ನಲ್ಲಿ DK ಶಿವಕುಮಾರ್ ಲಾಕ್ ಆಗಿದ್ರು. ನೋಡಿ, ಆ 3 ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಬಳಿಕ ಸೆಕ್ಯೂರಿಟಿಯಿಂದ ಮ್ಯಾನ್ಯುಯಲ್ನಿಂದ ತೆರವು ಮಾಡಲಾಯಿತು. ಎಲ್ಲ ಈಗ ಒಂಥರ ಈಗ ಕೂಲ್ ಮೂಡ್ನಲ್ಲಿದ್ದಾರೆ ಸದ್ಯಕ್ಕೆ. ದೆಹಲಿಗೋಗಿ ತೀರ್ಮಾನ ಆಗುವವರೆಗೂ ಕೂಡ ನಾಯಕರುಗಳು ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಈ ಬಣ ರಾಜಕೀಯಕ್ಕೆ ಬ್ರೇಕ್ ಆದಂತೆ ಕಾಣಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಖರ್ಗೆ ಅವರು ಇಲ್ಲೆಲ್ಲ ಆಗಿರುವಂತ ಗೊಂದಲಕ್ಕೆ ಕಾರಣ ಸ್ಥಳೀಯರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮೇಯ್ನ್ ಆಗಿ ಕ್ಲೀನ್ ಆಗಿ ನೋಡಿದ್ರೆ ರಾಜಕೀಯವಾಗಿ ಇಲ್ಲಿ ಪ್ರಮುಖವಾಗಿ ಇದ್ದಂಥ ಗೊಂದಲವನ್ನು ಬಗೆಹರಿಸುವಂಥ ಕೆಲಸವನ್ನು ಹೈಕಮಾಂಡ್ ಇದುವರೆಗೂ ಮಾಡಿಲ್ಲ. ಸಂಪುಟ ಪುನರ್ರಚನೆ ಆಗಿದ್ದಿದ್ರೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಅನ್ನುವಂಥ ಒಂದು ಸ್ಪಷ್ಟ ಮೆಸೇಜ್ ಸಿಕ್ಕಿರೋದು. ಆದರೆ ಅವರು ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಖರ್ಗೆ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರಪ್ಪ, ಯಾಕಪ್ಪ ಗೊಂದಲ ಅಂತ ಹೇಳಿದ್ರು ಕೂಡ ಅಲ್ಲೊಂದು ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜ್ ಸಿಕ್ಕಿರೋದು. ಏನನ್ನೂ ಮಾಡದೆ ಸ್ಥಳೀಯರ ಮೇಲೆ ಎತ್ತಾಕುವ ಮುಖಾಂತರ ಹೈಕಮಾಂಡ್ ಯಾವ ರೀತಿಯಾಗಿ ನಾವೊಂಥರ ಅಸಹಾಯಕರಾಗಿದ್ದೇವೆ ಅಂತ ಹೇಳ್ಕೊತಾ ಇದ್ದಾರೆ ಅಂತ. ಪೃಥ್ವಿರಾಜ್, ಜಿಲ್ಲೆ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕತ್ವದ ಗೊಂದಲವನ್ನು ಸರಿಪಡಿಸಬೇಕಾದಂಥ ಶಕ್ತಿ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದ್ರೂ ಕೂಡ ಈಗ ಅವರು ಅಸಹಾಯಕದ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಹಿಂದೆ ನೀವು ಗಮನಿಸಬಹುದು, ನಾಯಕತ್ವದ ಬಿಕ್ಕಟ್ಟು ಬಂದಂಥ ಸಂದರ್ಭದಲ್ಲಿ ನಾನೇನು ಹೇಳುವಂಥ ಪರಿಸ್ಥಿತಿ ಇಲ್ಲ, ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ಈಗ ಮುಂದುವರೆದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವಾಗ ದೊಡ್ಡ ಮಟ್ಟದ ಕುರ್ಚಿ ಫೈಟು ಜೋರಾಗಿ ನಡೀತಾ ಇದೋ, ಪ್ರತಿಪಕ್ಷಗಳಿಗೆ ದೊಡ್ಡ ಮಟ್ಟದ ಅಸ್ತ್ರವಾಗಿದೆ. ಇಂತಹ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾತಾಡಿರುವಂಥದ್ದು ಕೆಲವೊಂದು ಕಡೆ ಸ್ಥಳೀಯ ನಾಯಕರು ಬಗೆಹರಿಸಿಕೊಳ್ಬೇಕು ಅನ್ನುವಂಥದ್ದು. ಅಂದ್ರೆ ರಾಜ್ಯ ನಾಯಕತ್ವದ ವಿಚಾರವಾಗಿ, ಸ್ಥಳೀಯ ನಾಯಕತ್ವದ ವಿಚಾರವಾಗಿ ಅವ್ರು ಬಗೆಹರಿಸಿಕೊಳ್ಬೇಕು ಅನ್ನೋ ಮಾತನ್ನ ಖರ್ಗೆ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಖರ್ಗೆ ಅವ್ರ ಮಾತಿನಂತೆ ಇಲ್ಲಿರ್ತಕ್ಕಂಥ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ತೀರ್ಮಾನ ಮಾಡುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಈಗಾಗಲೇ ಅಧಿಕಾರ ಹಂಚಿಕೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದ ಪೈಪೋಟಿಗೆ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯುವ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಕನಸನ್ನ ಜನವರಿ 5ರ ನಂತರವಾಗಿ ಕನಸನ್ನ ಕಾಣ್ತಾ ಇದ್ದಾರೆ. ಹಾಗಾಗಿನೇ ನಾಳೆ ದೆಹಲಿಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಈಗಾಗಲೇ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ACC ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಹೇಳಿಕೆ ಸಹಜವಾಗಿಯೇ DK ಶಿವಕುಮಾರ್ಗೆ ಒಂದು ರೀತಿ ಅತ್ಯಂತ ನೋವನ್ನು ತರಿಸಿರುವಂಥದ್ದು. ಯಾಕಂದ್ರೆ ಖರ್ಗೆ ಅವರ ಮೇಲೆ ಅವರು ಬಹಳಷ್ಟು ನಿರೀಕ್ಷೆಯನ್ನು ಹೊಂದಿದ್ದಾರೆ. ಎಲ್ಲೊಂದು ಕಡೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಬದಲಾವಣೆ ಆಗಬೇಕು, ಬದಲಾವಣೆ ಆದಲ್ಲಿ ನನಗೆ ಅವಕಾಶ ಮಾಡಿಕೊಡಿ, ಇಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಆಗಿ ಅನ್ನೋ ಒಂದು ಮನವಿಯನ್ನ ಖರ್ಗೆ ಅವರ ಬಳಿ DK ಶಿವಕುಮಾರ್ ಮಾಡ್ಕೊಂಡಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗ ಈ ರೀತಿಯಿಂದ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ನಿಜಕ್ಕೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಒಂದು ವೇಳೆ ಹೈಕಮಾಂಡ್ ನಾಯಕರ
ಭೇಟಿ ಮಾಡುವಂತ ವಿಶ್ವಾಸದಲ್ಲಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ಮುಖಾಂತರವಾಗಿಯೇ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಇರುವಂತದ್ದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಂದಿನ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ರೀತಿ ಗೊಂದಲಕ್ಕೆ ಸಿಲುಕಿರುವಂತದ್ದು. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸಿಸಿ ಅಧ್ಯಕ್ಷರಾಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ಸ್ವಾಗತವನ್ನು ಮಾಡಿದರೆ, ಮತ್ತೆ ಏನೇ ಇದ್ರೂ ಕೂಡ ನಾವು ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆಯನ್ನು ಮಾಡಿದ ಮಾತನ್ನು ಕೂಡ ಹೇಳಿರುವಂತದ್ದು ಮುಖ್ಯಮಂತ್ರಿಗಳು. ಅವ್ರ ಜೊತೆಗೆ ನನ್ನ ಪರವಾಗಿ ಹೈಕಮಾಂಡ್ ಇದೆ, ಮತ್ತೆ ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ಇದುವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿನ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಿಲ್ಲ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಏನು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಬಹುಶಃ ನನ್ನ ಪರವಾಗಿ ರಾಹುಲ್ ಗಾಂಧಿ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಏನೇ ಇದ್ರೂ ಕೂಡ ಒಂದ್ ರೀತಿ ಏನೇ ಅದನ್ನು ಫೇಸ್ ಮಾಡೋದ್ರ ಮುಖಾಂತರವಾಗಿ ಅಧಿಕಾರದಲ್ಲಿ ಮುಂದುವರೆದ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ರೀತಿ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಡಿಸೆಂಬರ್ 27ನೇ ತಾರೀಕು ಇಲ್ಲ ಒಂದ್ ಕಡೆ ದೆಹಲಿಗೆ ಡಿಸಿಎಂ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಇತ್ಯರ್ಥ ಆಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡುವಂತ ಸಾಧ್ಯತೆ ಇದೆ. ಆದರೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಈಗ ಗೊಂದಲವನ್ನು ಸರಿಪಡಿಸಿಕೊಳ್ಳುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಎಲ್ಲ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ನುಂಗಲಾರದ ತುತ್ತಾಗಿದೆ. ನೋಡ್ಬೇಕಾಗುತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಆಧರಿಸಿ ಬರುವಂತ ದಿನಗಳಲ್ಲಿ ಏನ್ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.